ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ತುಂಬ ಲೇಟಾಗಿ ನಿಮಗೆ ವಿಶ್ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ವಿಡಿಯೋ ಮಾಡೋದಕ್ಕೆ ತುಂಬ ತಡ ಆಯಿತು. ಹಾಗೆ ನಿಮಗೆ ವಿಶಸ್ ಹೇಳೋದಕ್ಕೂ ಸಹ ತುಂಬ ತಡವಾಯಿತು. ತಡ ಆದ್ರೂ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನು, ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಇತ್ತೀಚೆಗಷ್ಟೇ ವಿಜಯವಾಡಗೆ ಹೋಗಿದ್ದೆ. ವಿಜಯವಾಡ ಕನಕದುರ್ಗಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿ ಲೋಕಲ್ ಪ್ಲೇಸಸ್ ಏನೇನಿದೆ ಅಂತೆಲ್ಲ ಹುಡುಕ್ತಾ ಇದ್ದೆ. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗಾಗಿ ಗೊತ್ತಾಗಿದ್ದು ಉಂಡವಲ್ಲಿ ಕೇವ್ಸ್ ಅಂತ. ಈ ಉಂಡವಲ್ಲಿ ಕೇವ್ಸು ತುಂಬ ಅದ್ಭುತವಾಗಿರ್ತಕ್ಕಂತಹ ಬೆಟ್ಟದಲ್ಲಿ ರಚನೆಯಾಗಿರ್ತಕ್ಕಂತಹ ಕೇವ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ಇದು ಕ್ರಿಸ್ತಶಕ 420ರಿಂದ 620 ಒಳಗಡೆ ನಿರ್ಮಾಣ ಮಾಡಲ್ಪಟ್ಟ ಗುಹೆಗಳು ಅಂತ ಹೇಳ್ತಾರೆ. ಕೃಷ್ಣಕಿಂಡಿ ಅಂತ ಒಂದು ರಾಜ ಮಾಡಿದ ನಿರ್ಮಾಣಕ್ಕೆ ಕೈಗೊಂಡರು ಅಂತ ಹೇಳ್ತಾರೆ. ಆದರೆ ಇದರ ಮಾಹಿತಿ ನನಗೆ ಸರಿಯಾಗಿ ಸಂಪೂರ್ಣವಾಗಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ಆದರೆ ವಿಡಿಯೋನ ನೋಡೋಣ. ಈ ವಿಡಿಯೋದಲ್ಲಿ ತುಂಬ ಅದ್ಭುತಗಳು ಅಡಗಿದೆ. ಹಾಗೆ ಅನೇಕ ಸುರಂಗಗಳು ಸಹ ಈ ಒಂದು ಗುಹೆಗಳಲ್ಲಿ ಅಡಗಿದೆ. ತುಂಬ ಚೆನ್ನಾಗಿದೆ. ಪ್ರಕೃತಿ ಅಂತೂ ಸುತ್ತಲೂ ಅದ್ಭುತವಾದಂತಹ ಪ್ರಕೃತಿ. ಈ ಬೆಟ್ಟಗಳಲ್ಲೂ ಇಷ್ಟು ಸುಂದರವಾಗಿ ಹಸಿರಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಮರ ಗಿಡಗಳನ್ನ ನೋಡಬಹುದು. ತುಂಬ ತಣ್ಣಗಿದೆ. ಸಾಮಾನ್ಯ ನೀವು ಆಂಧ್ರ, ತಮಿಳ್ನಾಡು ನೋಡಿದ್ರೆ ನಮಗೆ ಬೆವರೆಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ. ನನ್ನ ಮುಖನೇ ನೋಡ್ಬೋದು ನೀವು. ತುಂಬ ಚೇಂಜಸ್ಸು ಇದೆ. ಯಾಕಂದರೆ ನಾವು ಅಲ್ಲಿಂದ ಬರೀ ಇಲ್ಲಿ ಲೋಕಲ್ ಸುತ್ತಿದ್ದಷ್ಟಕ್ಕೆ ನಾವು ಬೆಂಡಾಗೋಗಿದ್ವಿ. ಅಷ್ಟು ಬಿಸಿಲಿರುತ್ತೆ. ನೀವು ಎಂಥ ಕಾಲದಲ್ಲಿ ಹೋದ್ರೂ ಆಂಧ್ರದಲ್ಲಿ ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ಅಂಥದ್ರಲ್ಲೂ ಈ ಗುಹೆಗಳನ್ನು ನಾವು ಹೋಗಿ ಗುಹೆಗಳ ಹತ್ರ ಅಥವಾ ಗುಹೆಗಳಲ್ಲಿ ಕೂತ್ಕೊಂಡ್ರೆ ಸಾಕು, ಒಳ್ಳೆ ಏಸಿಲಿದ್ದಂಗಿದೆ. ಅಷ್ಟು ಚೆನ್ನಾಗಿತ್ತು, ತಣ್ಣಗಿತ್ತು, ಅಷ್ಟು ಚೆನ್ನಾಗಿತ್ತು. ಈ ಬೆಟ್ಟದಲ್ಲಿ ನೋಡಿ, ಇವೆಲ್ಲ ಟ್ರಯಲ್ಸು. ಇವೆಲ್ಲ ಮಾಡಿರೋದು ಬೌದ್ಧ ಭಿಕ್ಷುಕರಿಗೋಸ್ಕರ. ಬೌದ್ಧ ಗುರುಗಳು, ಬೌದ್ಧ ಧರ್ಮದ ಒಂದು ಪ್ರಚಾರ ಮಾಡ್ತಾ ಇರ್ತಕ್ಕಂತಹ ಬೌದ್ಧ ಭಿಕ್ಕುಗಳಿಗೆ ಮಾಡಿರ್ತಕ್ಕಂತಹ ಒಂದು ನಿರ್ಮಾಣ ಅಂತ ಹೇಳ್ತಾರೆ. ತುಂಬ ಅದ್ಭುತವಾದಂತಹ ನಿರ್ಮಾಣ ಇದು. ಹಾಗೆ ಒಂದು ಸ್ವಲ್ಪ ವರ್ಷಗಳ ನಂತರ ಒಂದು ರಾಜ ಬಂದು, ಅಂದರೆ ಬೌದ್ಧ ವಿರೋಧಿ ರಾಜ, ಅವರು ಇದರಲ್ಲಿ ಅವರ ನಿರ್ಮಾಣವನ್ನೆಲ್ಲ ಧ್ವಂಸ ಮಾಡಿದ್ರು ಅಂತ ಹೇಳ್ತಾರೆ. ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಇಲ್ಲಿ ನಮ್ಮ ದೇವರುಗಳದ್ದೇ ಜಾಸ್ತಿ ಇದೆ. ಗಣೇಶ ಇರಬಹುದು, ಮತ್ತು ನಮ್ಮ ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರ ಚಿತ್ರಗಳಿರಬಹುದು. ಅನಂತ ಪದ್ಮನಾಭನ ಭವ್ಯವಾದ ಚಿತ್ರವನ್ನು ಇಲ್ಲಿ ನಾವು ನೋಡಬಹುದು. ಇದೆಲ್ಲ ಏಕಶಿಲೆಯಲ್ಲಿ, ಒಂದೇ ಶಿಲೆಯಲ್ಲಿ ಮಾಡಿರ್ತಕ್ಕಂತಹ, ಒಂದೇ ಕಲ್ಲಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಅದ್ಭುತವಾದಂತಹ ಗುಹೆಗಳು. ಇದು ನೋಡ್ತಾ ಇದ್ದೀರಾ, ಇದು ಫಸ್ಟ್ ಫ್ಲೋರ್. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಕೆಳಗಡೆ ಭಾಗದಲ್ಲಿ ಈ ಬೌದ್ಧ ಭಿಕ್ಷುಕರು, ಬೌದ್ಧ ಗುರುಗಳು, ಆಮೇಲೆ ತಪಸ್ಸು ಮಾಡ್ಕೊಳ್ತಾ ಅಂತವರೆಲ್ಲ ಈ ನೆಲ ಅಂತಸ್ತಿನಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಬೇಕಾದಂತಹ ಸಾಮಾನುಗಳನ್ನ ಇಟ್ಕೊಳ್ಳೋಕ್ಕೆ, ಅವರ ಸಾಮಗ್ರಿಗಳು ಇಟ್ಕೊಳ್ಳೋಕ್ಕೆ ಗೂಡುಗಳಿರ್ಬೋದು, ಹಾಸಿಗೆ ರೀತಿಯಾದಂತಹ ಒಂದು ನಿರ್ಮಾಣ ಇರ್ಬೋದು. ಈ ಕಲ್ಲುಗಳ ನಿರ್ಮಾಣ ನೋಡಿ, ಒಂದೇ ಸಮಾನವಾಗಿ ನಿರ್ಮಾಣ ಇಲ್ಲಿ ಆಗಿದೆ. ಈ ಜಾಗದಲ್ಲಿ ಆ ಥರ ಸ್ಟೇಜ್ ಬೈ ಸ್ಟೇಜು ಇರ್ತಾರೆ. ಇಲ್ಲೆಲ್ಲ ಕಿಟಕಿಗಳ ಥರ ಇದೆ. ಇಲ್ಲೆಲ್ಲ ತಮ್ಮ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ, ಹಾಗೆ ಮಲ್ಕೊಳ್ಳೋಕ್ಕೆ, ತಪಸ್ಸು ಮಾಡ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ತು. ನಂತರ ಪಕ್ಕದಲ್ಲೇ ಮೆಟ್ಲಿದೆ. ಹತ್ಕೊಂಡು ಹೋದಾಗ ಇನ್ನೊಂದು ಫ್ಲೋರ್ ಬರುತ್ತೆ. ಈ ಫ್ಲೋರಲ್ಲೂ ಸಹ ವಿಶಾಲವಾದಂತಹ ಹಾಲ್ ಇರಬಹುದು, ಮತ್ತು ಕೆಲವು ದೇವತಾ ಚಿತ್ರಗಳು, ದೊಡ್ಡ ಫಂಕ್ಷನ್ಗಳು ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ವಿಶಾಲವಾದಂತಹ ಹಾಲು ಎಲ್ಲ ಇಲ್ಲಿ ನಾವು ನೋಡ್ಬೋದು. ನಮ್ಮ ಭಾರತದಲ್ಲಿ ಅನೇಕ ಗುಹೆಗಳಿದೆ. ಅಜಂತ, ಎಲ್ಲೋರ ನಿಮಗೆಲ್ಲ ಗೊತ್ತಿರ್ಬೋದು. ಇದೇ ರೀತಿಯಾದಂತಹ ತುಂಬ ಗುಹೆಗಳಿದೆ. ನಾನು ಲಾಸ್ಟು ವಿಡಿಯೋದಲ್ಲಿ ಪೂರಿ ಜಗನ್ನಾಥಕ್ಕೆ ಹೋದಾಗ ಸಹ ಅಲ್ಲಿ ಕೆಲವು ಗುಹೆಗಳ ವಿಡಿಯೋಗಳನ್ನ ಹಾಕಿದ್ದೀನಿ. ಅದು ಸಹ ನೀವು ವಿಸಿಟ್ ಮಾಡಿ ನೋಡ್ಬೋದು. ಪೂರಿ ಜಗನ್ನಾಥ
ಮಾಡುವಂಥ ಟ್ರಿಪ್ ಸಹ ಅಲ್ಲಿ ಸಿಕ್ಕತ್ತೆ ನಿಮಗೆ. ನೋಡಿ ಎಷ್ಟು ಸಮದಟ್ಟವಾದಂತಹ ಸಮಾನಾದಂತಹ ಒಂದು ಕಲಾಕೃತಿಗಳನ್ನ ಇಲ್ಲಿ ನೋಡಬಹುದು. ಕಂಬಗಳು ಒಂದೇ ಥರನಾಗಿ ಮಾಡಿರ್ತಕ್ಕಂತಹ ಈ ಕಂಬಗಳು, ವಿಶಾಲವಾಗಿದೆ ಈ ಜಾಗ. ಮತ್ತು ಇಲ್ಲಿ ಮೆಶ್ ಹುಡುಗರು ಬರ್ತಾ ಇದ್ದಾರಲ್ಲ, ಅದು ರೂಮ್ಗಳಿದ್ದಾವೆ. ಅವೆಲ್ಲ ನೋಡಿ, ಇವೆಲ್ಲ ನೋಡ್ತಿರಲ್ಲ, ಇದೆಲ್ಲ ರೂಮ್ಗಳಿದೆ. ಆದರೆ ಅಲ್ಲಿ ನಮಗೆ ಅಲೋ ಮಾಡ್ತಾ ಇಲ್ಲ. ಗಣಪತಿ, ಮಹಾಗಣಪತಿನ ನೀವು ಇಲ್ಲಿ ನೋಡಬಹುದು. ರಾಜ ರಾಣಿಯರು ಅಥವಾ ಒಂದು ದೊಡ್ಡ ಲೆವೆಲ್ ಅವರು ಬಂದಾಗ ಈ ವಿಶ್ರಾಂತಿ ಕೊಠಡಿಗಳಿಗೂ ಅವರಿಗೋಸ್ಕರನೇ ಮೀಸಲಾಗಿ ಇಟ್ಟಿದ್ದಾರೆ. ಈಗ ನಮಗೆ ತೋರಿಸ್ತಾ ಇಲ್ಲ. ಆದರೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಯಾರೋ ಸ್ಪೆಷಲ್ ಆ್ಯಂಕರ್ ಬಂದಿದ್ದರು, ಅವರು ನ್ಯಾಷನಲ್ ನ್ಯೂಸ್ ಕವರೇಜ್ ಅವರು, ಅವರಿಗೆ ಇದನ್ನು ತೆಗೆದು ತೋರಿಸಿದ್ರು. ವಿಶಾಲವಾದಂತಹ ಒಳಗಡೆ ರೂಮ್ಗಳಿದೆ, ತುಂಬ ಅದ್ಭುತವಾಗಿದೆ. 3 ರೂಮ್ಗಳನ್ನ ನಾವಿಲ್ಲಿ ನೋಡ್ಬೋದು. 3 ರೂಮ್ಗಳು ಸಹ ಬಹಳ ಡಿಫ್ರೆಂಟ್ ಆಗಿದೆ. ಕೆಳಗಡೆ ತಲೆ ತಗಲುವಂತೆ ಒಂದು ರೂಮ್ ಇದ್ದರೆ, ತುಂಬ ಎತ್ತರಕ್ಕೆ 2 ರೂಮ್ಗಳು ಇದೆ. ನಾನು ಅಲ್ಲಿ ನೋಡಿದ್ದೆ, ನಿಮಗಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಹಾಗೇ ಇಲ್ಲಿಂದ ಸೊರಂಗ ಮಾರ್ಗಗಳು ಸಹ ಇದೆ ತಾಯಿ ದುರ್ಗಮ್ಮನ ಬೆಟ್ಟಕ್ಕೆ. ಹಾಗೆ ಇಲ್ಲಿ ಕೊಂಡಪಲ್ಲಿ ಅಂತ ಒಂದು ಊರಿದೆ. ಆ ಕೊಂಡಪಲ್ಲಿ ಬೊಮ್ಮಲು ಅಂತ ಹೇಳ್ತಾರೆ, ಅದು ಸಹ ಇಲ್ಲಿ ಫೇಮಸ್ಸು. ಅಲ್ಲಿಗೆ ಸಹ ಇಲ್ಲಿಂದ ಸೊರಂಗ ಮಾರ್ಗಗಳು 3-4 ಸೊರಂಗ ಮಾರ್ಗಗಳು ಸಹ ಇದೆ. ಅದನ್ನು ಸಹ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ನಾವು ಹೊರಗಡೆಯಿಂದ ಇಣಿಕಿ ನೋಡ್ಬೋದು, ಬಟ್ ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಶಿಲಾಕೃತಿಗಳನ್ನೆಲ್ಲ ನಮ್ಮವರು ಹೆಂಗೆ ಹಾಳು ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೆಸ್ಸಲ್ಲಿರೋದು ರೂಮ್ಗಳು. ಹಾಗೆ ಅನೇಕ ಋಷಿಮುನಿಗಳ ಕೆತ್ತನೆಗಳು ಕೆತ್ತಿದ್ದಾರೆ. ಇಲ್ಲಿ ಇರೋವ್ರಿಗೆ ಒಳಕಲ್ಲುಗಳು, ರುಬ್ಬಕ್ಕೆ, ತಿನ್ನೋಕ್ಕೆ ಎಲ್ಲ ನೆಲದಲ್ಲೇ ಏನೇನು ಅನುಕೂಲಗಳು ಬೇಕೋ ಎಲ್ಲ ಅನುಕೂಲಗಳನ್ನ ಸಹ ಮಾಡಿದ್ದಾರೆ. ಆದರೆ ನಾವು ವಿಸಿಟರ್ಸ್ ಏನು ಮಾಡ್ತೀವಿ ನೋಡಿ, ಏನೇನೋ ಇನ್ಷಿಯಲ್ಸ್ ಕೆತ್ತೀವಿ, ಅಲ್ಲಿ ಕಲಾಕೃತಿಗಳನ್ನೆಲ್ಲ ಕಲ್ಲು ತಗೊಂಡು ಚೆಚ್ತೀವಿ. ಇದೆಲ್ಲ ಎಷ್ಟೋ ಪುರಾತನವಾಗಿರ್ತಕ್ಕಂತಹ ನಮ್ಮ ಹಳೆಯ ಒಂದು ಸಂಪ್ರದಾಯಗಳು ಹೇಗಿತ್ತು ಏನು ಅನ್ನೋದು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ನಮಗಿದೆ. ಇದಾದ ನಂತರ ನಾವು ಒಳಗಡೆಯಿಂದನೇ ನೋಡಿ ಇನ್ನೊಂದು ಬಿಲ್ಡಿಂಗ್ ಹತ್ತಬೇಕು ನಾವು ಮೇಲ್ಗಡೆಗೆ, 3rd ಫ್ಲೋರ್ಗೆ. ಇಲ್ಲಿ 3rd ಫ್ಲೋರಲ್ಲಿ ಹೋದಾಗ ಇಲ್ಲೂ ಸಹ ಅನೇಕ ಋಷಿಗಳು ನೋಡಿ, ಋಷಿಗಳ ವಿಗ್ರಹಗಳು, ರಾಮಾನುಜಾಚಾರ್ಯರು ಇರಬಹುದು, ಆಚಾರ್ಯರುಗಳು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಲಾಕೃತಿಗಳಿದೆ. ಅವನ್ನೆಲ್ಲ ಸ್ವಲ್ಪ ಹಾಳು ಮಾಡಿದ್ದಾರೆ ನೋಡಿ. ಈ ಥರ ದೇವತಾ ಮೂರ್ತಿಗಳನ್ನೆಲ್ಲ ನೋಡ್ಬೋದು. ಬಟ್ ಒಳಗಡೆ ಅಂತೂ ಸರಾಸರಿ ತುಂಬ ಅದ್ಭುತವಾದ ಅನುಭವ, ನೆಮ್ಮದಿ ಅನಿಸುತ್ತೆ, ಪ್ರಶಾಂತವಾಗಿದೆ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಧ್ಯಾನ, ಪ್ರೇಯರು ಮಾಡ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ, ಸಾಧ್ಯ ಆದರೆ ಮಲ್ಕೊಂಡ್ರಂತೂ ಸಕ್ಕದಾಗಿ ನಿದ್ದೆ ಬರುತ್ತೆ. ಅಷ್ಟು ಪ್ರಶಾಂತವಾಗಿರ್ತಕ್ಕಂತಹ ಈ ವಾತಾವರಣ ಇಲ್ಲಿ. ಇದನ್ನೆಲ್ಲ ಹಾಗೆ ನೋಡ್ತಾ ಮುಂದಕ್ಕೆ ಬರೋಣ ಬನ್ನಿ. ಇಲ್ಲಿ ನಮ್ಮ ಭಾರತದಲ್ಲೇ ಅತೀ ದೊಡ್ಡ ಅನಂತ ಪದ್ಮನಾಭ ಸ್ವಾಮಿನ ನಾವು ಇಲ್ಲಿ ನೋಡ್ಬೋದು. ಕೇವಲ 3 ಕಡೆ ಮಾತ್ರ ಈ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡೋಕ್ಕೆ ಅವಕಾಶ ಇದೆ. ಅದರಲ್ಲಿ ನಮ್ಮ ಗೊತ್ತಿರೋ ಹಾಗೆ ನಿಧಿಯ ಒಡೆಯನಾದಂತಹ ಕೇರಳ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ, ಹಾಗೂ ಇಲ್ಲಿರ್ತಕ್ಕಂತಹ 20 ಅಡಿಯ ಬೃಹದಾಕಾರವಾದಂತಹ ಅನಂತ ಪದ್ಮನಾಭ ಸ್ವಾಮಿ, ಹಾಗೆ ಅನಂತಗಿರಿಯಲ್ಲಿ, ಆಂಧ್ರ ಪ್ರದೇಶ ಅನಂತಗಿರಿಯಲ್ಲಿ ಸಹ ಒಂದು ದೊಡ್ಡ ಅನಂತ ಪದ್ಮನಾಭ ಸ್ವಾಮಿಯನ್ನು ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ಅದು ಏಕಶಿಲೆಯಲ್ಲಿ ಒಂದೇ ಬೆಟ್ಟದಲ್ಲಿ ಗುಹೆಗಳ ಮಧ್ಯದಲ್ಲಿ ಕೊರೆದಿರ್ತಕ್ಕಂತಹ ಈ ಅನಂತ ಸ್ವಾಮಿಯನ್ನು ನೋಡ್ತಾ ಇದ್ದರೆ ನನಗೆ ಮಾತುಗಳೇ ಹೊರಳ್ತಾ ಇಲ್ಲ. ಬೃಹದಾಕಾರವಾಗಿ ಇಲ್ಲಿ ಅನಂತ ಶಯನದಲ್ಲಿ ಮಲಗಿದ್ದಾನೆ. 7 ಎಡೆಯ ನಾಗರ ತನ್ನ ಎಡೆಯನ್ನು ವಿಶ್ರಾಂತಿಗಾಗಿ ನೀಡಿದೆ. ಹಾಗೆ ಅನೇಕ ದೇವತೆಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ಋಷಿಮುನಿಗಳು ವೇದಗಳನ್ನು ಘೋಷಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ವಾಮಿ ಇಲ್ಲಿ ಮಲಗಿರೋ ದೃಶ್ಯ ನೋಡಿದ್ರೆ ಕಣ್ತುಂಬಿ ಬರುತ್ತೆ, ಭಕ್ತಿ ಉಕ್ಕಿ ಹರಿಯುತ್ತೆ. ತುಂಬ ಚೆನ್ನಾಗಿದೆ ಅನಂತ ಪದ್ಮನಾಭ ಸ್ವಾಮಿ. ಮೇಯ್ನ್ ಈ ಗುಹೆಗಳಲ್ಲೆಲ್ಲ ಹೈಲೈಟ್ ಅಂದರೆ ಈ ಸ್ವಾಮಿ ದರ್ಶನ. ಈ ಸ್ವಾಮಿ ದರ್ಶನ ಮಾಡಿಕೊಂಡು ಬಹಳ ಖುಷಿಯಾಯಿತು ನನಗೆ. ಎಷ್ಟೋ ವರ್ಷದಿಂದ ಅನಂತ ಪದ್ಮನಾಭ ಸ್ವಾಮಿನ ನೋಡಬೇಕು ಅಂದ್ಕೊಳ್ತಾ ಇದ್ದೆ. ಈ ರೀತಿಯಾಗಿ ನನ್ನ ಆಸೆ ತೀರ್ತು ಅಂತ ಹೇಳ್ಬೋದು.
ಹಾಗೆ ಈ ಗುಹೆಗಳ ಸೌಂದರ್ಯ ಅಂತೂ ವರ್ಣನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾರಾದರೂ ವಿಜಯವಾಡಕ್ಕೆ ಬಂದರೆ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. 30 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಇದು ಒಂದು ದಿವಸ ನೀವು ನೋಡ್ಬೋದು ಆರಾಮಾಗಿ. ನಿಮ್ಮ ಒಂದು ವಿಸಿಟಿಂಗ್ ಲಿಸ್ಟಲ್ಲಿ ಈ ಒಂದು ಉಂಡವಲ್ಲಿ ಕೇವ್ಸ್ ಸಹ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಮಕ್ಕಳು ಎಂಜಾಯ್ ಮಾಡ್ತಾರೆ, ನೀವು ಎಂಜಾಯ್ ಮಾಡ್ತೀರಾ. ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ವಿಸಿಟ್ ಮಾಡ್ದಂಗೆ ಆಗುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಸ್ತೆ, ಟೇಕ್ ಕೇರ್.